ನಮಸ್ಕಾರ. ಸರ್ವೋಮ್ ಸ್ಯಾಟರ್ಡೇ ಚಾಲೆಂಜ್ ಡೇ 54ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನೆನ್ನೆಯ ಕಂಟಿನ್ಯೂಷನ್ ಅಂದರೆ ನೆನ್ನೆ ಪಾರ್ಟಿಯಲ್ಲಿ ಒಂದು ಆಕ್ಸೆಸರೀಸ್ನ ಯೂಸ್ ಮಾಡಿಕೊಂಡು ವಾರ್ಡ್ರೋಬ್ನ ಹೇಗೆ ಸ್ಟೈಲಿಶಾಗಿ ಕನ್ವರ್ಟ್ ಮಾಡೋದು ಅನ್ನೋದು ಡಿಸ್ಕಸ್ ಮಾಡಿದ್ವಿ. ಇವತ್ತು ಫಿನಿಶಿಂಗ್ನ ಬಳಸ್ಕೊಂಡು ಅಂದರೆ ವಾರ್ಡ್ರೋಬ್ನ ಎಕ್ಸ್ಟೀರಿಯರ್ ಲುಕ್ನ ಬಳಸಿ ಹಿಂಗೆ ವಾರ್ಡ್ರೋಬ್ನ ಸ್ಟೈಲಿಶಾಗಿ ಕನ್ವರ್ಟ್ ಮಾಡೋದು ಅನ್ನೋ ಬಗ್ಗೆ ಡಿಸ್ಕಸ್ ಮಾಡಿ. ಫಸ್ಟು ನಮಗೆ ಯಾವ ಥರ ಫಿನಿಶಿಂಗ್ ಇದೆ, ಆ ಫಿನಿಶಿಂಗಲ್ಲಿ ಏನೆಲ್ಲ ಆಸ್ಪೆಕ್ಟ್ನ ನಾವು ಇಂಪ್ರೂವ್ ಮಾಡಿಕೊಂಡ್ರೆ ನಮ್ಮ ವಾರ್ಡ್ರೋಬು ಸ್ಟೈಲಿಶಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಬಗ್ಗೆ ಫಸ್ಟು ಡಿಸ್ಕಸ್ ಮಾಡೋಣ. ಸೊ ಫಸ್ಟು ಲ್ಯಾಮಿನೇಷನ್ ಫಿನಿಶಿಂಗ್ ತೊಗೊಳ್ಳೋದಾದರೆ ಇಲ್ಲಿ ಆದಷ್ಟು ಸಿಂಪಲ್ ಕಲರ್ಸ್ ಅಂದರೆ ತುಂಬ ಟೆಕ್ಸ್ಚರ್ಸ್ ಇರೋವಂಥದ್ದು ಅದೆಲ್ಲ ಇಲ್ಲದೆ ಪ್ಲೇನ್ ಕಲರ್ಸ್ 1 or 2 ಅಟ್ ಮ್ಯಾಕ್ಸಿಮಮ್ ಇದನ್ನು ತೊಗೊಂಡು ನಾವು ಕಾಂಬಿನೇಷನ್ ಕೊಡೋದ್ರಿಂದ ನಮಗೆ ವಾರ್ಡ್ರೋಬ್ ಸ್ವಲ್ಪ ಸ್ಟೈಲಿಶಾಗಿ ಕಾಣುತ್ತೆ. ಪ್ಲಸ್ ನಾವೇನು ಪಾರ್ಟಿಷನ್ ಅಥವಾ ಕಲರ್ ಕಾಂಬಿನೇಷನ್ಸ್ ಕೊಡ್ತೀವಲ್ಲ ಅದು ತುಂಬ ಈಕ್ವಲ್ ಸೈಜಸ್ ಇಲ್ಲದೆ ಅದನ್ನು ಅನ್ಇವನ್ ಆಗಿದ್ದಷ್ಟು ನೋಡಿ, ಇಲ್ಲಿ ಲೈಟ್ ಕಲರ್ ಜಾಸ್ತಿ ಇದೆ, ಡಾರ್ಕ್ ಕಲರ್ ಕಡಿಮೆ ಇದೆ, ಈ ಥರ ಅನ್ಇವನ್ ಆಗಿ ಮ್ಯಾಚ್ ಮಾಡಿದ್ರೆ ನಮಗೊಂದು ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ. ರಾದರ್ ದೆನ್ ಈ ಮೂರನ್ನು ನಾವು ಎಕ್ಸಾಕ್ಟಾಗಿ ಡಿವೈಡ್ ಮಾಡಿ ಇಲ್ಲಿ ಲೈಟು ಇಲ್ಲಿ ಡಾರ್ಕು ಇಲ್ಲಿ ಒಂದೇ ಸೈಜಲ್ಲಿ ಇದ್ದಾಗ ನಮಗೆ ಅಷ್ಟೊಂದು ಗ್ರ್ಯಾಂಡ್ ಲುಕ್ ಕೊಡಲ್ಲ. ನೆಕ್ಸ್ಟು ವಿನಿಯರ್ಸಿಗೆ ಬರೋದಾದರೆ ಕಂಪೇರ್ ಟು ಗ್ಲಾಸಿ ಫಿನಿಶಿಂಗ್ ಅಂದರೆ ಕಂಪ್ಲೀಟ್ ತುಂಬ ಗ್ಲಾಸಿ ಫಿನಿಶಿಂಗ್ ಕೊಟ್ಟು ತುಂಬ ಟ್ರಾನ್ಸ್ಪರೆಂಟ್ ಇರೋದಕ್ಕಿಂತ ಈ ಥರ ಮ್ಯಾಟ್ ಫಿನಿಶಿಂಗ್ ನಮಗೆ ಒಳ್ಳೆಯ ಒಂದು ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ಅಂತ ಲಾಂಗ್ ರನ್ ನಮಗೆ ಅದನ್ನು ಡೈಲಿ ನೋಡ್ತಿದ್ದಾಗ ಇಟ್ ಗಿವ್ಸ್ ಅನ್ ಅಪೀಲಿಂಗ್ ಲುಕ್. ನೆಕ್ಸ್ಟು ಲ್ಯಾಕರ್ಡ್ ಗ್ಲಾಸಿಗೆ ಬರೋದಾದರೆ ಇದೊಂದು ಪ್ರೀಮಿಯಂ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಂದರೆ ಇದೊಂದು ಪ್ರೊಫೈಲ್ ಇರುತ್ತೆ, ಆ ಪ್ರೊಫೈಲಲ್ಲಿ ನಮಗೆ ಈ ಟಾಪ್ ಸರ್ಫೇಸ್ ಬಂದು ಲ್ಯಾಕರ್ಡ್ ಫಿನಿಶ್ ಆಗಿರೋಂಥ ಗ್ಲಾಸಸ್ ಇರುತ್ತೆ. ಇದು ಅಷ್ಟೇ, ಇಲ್ಲಿ ನಾವು ಐದರ್ ಸಿಂಗಲ್ ಕಲರ್ ಅಥವಾ ಸಿಂಗಲ್ ಗ್ಲಾಸ್ ಕಂಪ್ಲೀಟ್ ಒಂದೇ ಗ್ಲಾಸ್ ಹೋಗ್ಬೋದು, ಆರ್ ಇನ್ ಬಿಟ್ವೀನ್ ನಾವು ಬೇಕಾದ್ರೆ ಚೇಂಜಸ್ ಮಾಡಿ ಪ್ರೊಫೈಲ್ ಹಾಕಿ ಅಂತ ಹೋಗ್ಬೋದು. ಇದು ನಮಗೆ ಒಂದು ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಡಿಸೈನಲ್ಲಿ ನೋಡ್ತಿರಂಗೆ ಡಿಫ್ರೆಂಟ್ ಟೆಕ್ಸ್ಚರ್ಸ್ ಇರುವಂಥದ್ದು ಅಂದರೆ ಇಲ್ಲಿ ಪ್ಲೇನ್ ಇದೆ, ಇಲ್ಲಿ ಫಾಸ್ಟೆಡ್ ಇದೆ, ಈ ಥರ ಬೇಕಾದ್ರೂ ಬಳಸ್ಬೋದು. ಅಗೇನ್ ಇಲ್ಲಿ ನೋಡಿ ನೀವು ಸೈಜಸ್ಸು ಅನ್ಇವನ್ ಇರೋದ್ರಿಂದ ನಮಗೆ ಒಂದು ಲುಕ್ನ ಕೊಡ್ತಿದೆ. ಈ ಫಿನಿಶಿಂಗ್ ಬರೋದಾದರೆ ಇದು ಕಂಪ್ಲೀಟಾಗಿ ಒಂದು ಪ್ರೊಫೈಲಲ್ಲಿ ಕ್ಲಿಯರ್ ಗ್ಲಾಸ್ ಹಾಕಿ ಕೊಟ್ಟಿರೋಂಥ ಫಿನಿಶಿಂಗ್. ಇಲ್ಲಿ ನಾವು ವಾರ್ಡ್ರೋಬ್ನ ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ, ಆರ್ಗನೈಸ್ ಮಾಡ್ತೀವಿ ಅಂದಾಗ ಇದು ಒಳ್ಳೆ ಲುಕ್ನ ಕೊಡುತ್ತೆ. ನಾವು ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಗ್ಲಾಸ್ ಹೋಗ್ತಾ ಇದ್ದೀವಿ ಅಂದರೆ ಒಳಗಡೆ ವಿತ್ ಸೆನ್ಸರ್ಸ್ ಇರೋ ಥರ ಲೈಟ್ ಹೋದರೆ ನಮಗೆ ಒಳ್ಳೆ ಒಂದು ಲುಕ್ನ ಕೊಡುತ್ತೆ. ನೆಕ್ಸ್ಟು ಪೇಂಟಿಗೆ ಬರೋದಾದರೆ ಇದು ಮೇಯ್ನಾಗಿ ತೊಗೊಬೇಕಾಗಿರೋ ಮೇನ್ ಪ್ರಿಕಾಷನ್ಸ್ ಏನು ಅಂದರೆ ನಾವು ಸಿಂಗಲ್ ಲೈಟ್ ಕಲರ್ ಹೋದರೆ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇನ್ನು ಫಿನಿಶಿಂಗು ರಾದರ್ ದೆನ್ ತುಂಬ ಗ್ಲಾಸಿ ಕೊಡದೆ ಸ್ವಲ್ಪ ಮೈಲ್ಡ್ ಗ್ಲಾಸಿ ಕೊಟ್ಟರೆ ನಮಗೆ ಒಳ್ಳೆಯ ಒಂದು ಲುಕ್ ಕೊಡುವಂಥ ಮೆಟೀರಿಯಲು. ಇದೆಲ್ಲ ಫಿನಿಶಿಂಗ್ ಆಯಿತು. ನೆಕ್ಸ್ಟು ನಾವು ಪ್ಲ್ಯಾನಿಂಗ್ ಸ್ಟೇಜಲ್ಲೇ ಅಥವಾ ವಾರ್ಡ್ರೋಬ್ ಎಕ್ಸಿಕ್ಯೂಷನ್ ಮಾಡೋ ಟೈಮಲ್ಲೇ ಏನೆಲ್ಲ ಪ್ರಿಕಾಷನ್ಸ್ ತೊಗೊಬೇಕು ಸೊ ದಟ್ ನಮ್ಮ ವಾರ್ಡ್ರೋಬು ಒಂದು ಒಳ್ಳೆ ಸ್ಟೈಲಿಶ್ ಔಟ್ಪುಟ್ ಬೇಕು ಅಂದಾಗ ಫಸ್ಟ್ ಬರುವಂಥದ್ದು ಫುಲ್ ಹೈಟ್ ವಾರ್ಡ್ರೋಬ್. ಅಂದರೆ ಇವಾಗ ಅಪಾರ್ಟ್ಮೆಂಟ್ಗಳಲ್ಲಿ ಮಾಡ್ತಿರ್ತೀವಿ, ಸೀಲಿಂಗ್ ಹೈಟ್ ನಮಗೆ ಕಡಿಮೆ ಇದ್ದಾಗ ರಾದರ್ ದೆನ್ ಡಿವೈಡಿಂಗ್ ಅಂದರೆ ಲಾಫ್ಟ್ ಡಿವೈಡ್ ಮಾಡಿ ಡೋರ್ಸ್ ಡಿವೈಡ್ ಮಾಡೋಕ್ಕಿಂತ ಫುಲ್ ಹೈಟ್ ವಾರ್ಡ್ರೋಬ್ಸ್ ಕೊಟ್ಟಾಗ ನಮಗೆ ಒಂದು ಒಳ್ಳೆ ಗ್ರ್ಯಾಂಡ್ ಲುಕ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೇಯ್ನಾಗಿ ನಮಗೆ ನಂಬರ್ ಆಫ್ ಜಾಯಿಂಟ್ಸ್ ಅಂದರೆ ಲಾಫ್ಟಲ್ಲೂ ಡೋರ್ಸ್ ಕೊಟ್ಟು ಕೆಳಗಡೆ ವಾರ್ಡ್ರೋಬ್ಸಲ್ಲೂ ಡೋರ್ಸ್ ಕೊಟ್ಟಾಗ ನಂಬರ್ ಆಫ್ ಜಾಯಿಂಟ್ಸ್ ತುಂಬ ಆಕ್ವರ್ಡಾಗಿ ಕಾಣಿಸ್ತಾ ಹೋಗುತ್ತೆ. ಅದೊಂದು ನಾರ್ಮಲ್ ಲುಕ್ ಕೊಟ್ಬಿಡುತ್ತೆ. ರಾದರ್ ದೆನ್ ಫುಲ್ ಹೈಟ್ ಡೋರ್ಸ್ ಕೊಟ್ಟಾಗ ನಮ್ಮ ನಂಬರ್ ಆಫ್ ಜಾಯಿಂಟ್ಸ್ ಕಡಿಮೆ ನಮಗೆ ಒಂದು ಅಪೀಲಿಂಗ್ ಫೀಲ್ ಬರುವಂಥದ್ದು. ಸೊ ನೆಕ್ಸ್ಟ್ ಆಪ್ಷನ್ಗೆ ಬರೋದಾದರೆ ಡೋರ್ ಹೈಟ್ನ ಚೇಂಜ್ ಮಾಡೋವಂಥದ್ದು. ಅಂದರೆ ಇವಾಗ 8 ಡೋರ್ ಬರ್ತಿದೆ ಅಂದರೆ 8 ಡೋರು ಕಂಪ್ಲೀಟ್ ಒಂದೇ ಹೈಟ್ ಕೊಡದೆ ಇಲ್ಲಿ ನಾವು ಡ್ರಾಯರ್ಸ್ ಕೊಟ್ಟು ಡೋರ್ ಹೈಟ್ನ ಚೇಂಜ್ ಮಾಡೋದ್ರಿಂದ ಈ ಹಾರಿಜಾಂಟಲ್ ಜಾಯಿಂಟ್ಸ್ ಇದೆಯಲ್ಲ, ಹಾರಿಜಾಂಟಲ್ ಜಾಯಿಂಟ್ಸ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಸೊ ದಟ್ ಈ ಹಾರಿಜಾಂಟಲ್ ಜಾಯಿಂಟ್ಸ್ನ ಬ್ರೇಕ್ ಮಾಡೋದ್ರಿಂದ ನಮಗೊಂದು ಒಳ್ಳೆ ಮಾಡರ್ನ್ ಲುಕ್ ಕೊಡುತ್ತೆ. ನೆಕ್ಸ್ಟ್ ಆಪ್ಷನ್ಗೆ ಬರೋದಾದರೆ ಲಾಫ್ಟ್ ಇಲ್ಲದೆ ಕಂಪ್ಲೀಟ್ ಹೈಟ್ ಮಾಡೋವಂಥದ್ದು. ಇವಾಗ ನೋಡಿ, ಇಲ್ಲಿ ನೀವು ಫಸ್ಟ್ ಏನು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆಯಲ್ಲ ಇದು ವಿತ್ ಲಾಫ್ಟ್ ಇರೋವಂಥದ್ದು, ಇದು ವಿತೌಟ್ ಲಾಫ್ಟ್. ಈ ಎರಡು ಇಮೇಜಸ್ಸು ವಿತೌಟ್ ಲಾಫ್ಟ್ ಇರೋವಂಥದ್ದು. ಇಲ್ಲಿ ಮೈನ್ ಏನಂದರೆ ನಾವು ಹೈಟ್ನ ಸೀಲಿಂಗ್ವರೆಗೂ ತೊಗೊಂಡೋಗದೇ ಇರೋದ್ರಿಂದ ನಮಗೇನು ಬೆಳಕೇನು ಬರುತ್ತಲ್ಲ ರೂಮಲ್ಲಿ ಅದು ಕಂಪ್ಲೀಟಾಗಿ ರೂಮ್ ಪೂರ್ತಿ ಸ್ಪ್ರೆಡ್ ಆಗೋದ್ರಿಂದ ನಮಗೆ ಇದೊಂದು ಅಬ್ಸ್ಟ್ರಾಕಲ್ ಥರ ಕಾಣಿಸ್ದೆ ಈ ಬ್ರೈಟ್ನೆಸ್ ನಮ್ಗೆ ಕಂಪ್ಲೀಟ್ ರೂಮ್ ಸ್ಪ್ರೆಡ್ ಆಗುತ್ತೆ. ರೂಮ್ ಒಂದು ಒಳ್ಳೆ ಎಲಿಗೆಂಟ್ ಲುಕ್ ಕೊಡುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ಸಿಂಗಲ್ ಕಲರ್ ಹೋಗುವಂಥದ್ದು. ಸೊ ಜನರಲಾಗಿ ಕ್ಲೈಂಟ್ಸ್ ಮೈಂಡಲ್ಲಿ ಏನಿರುತ್ತೆ ಅಂದರೆ ವಾರ್ಡ್ರೋಬ್ ಅಂದರೆ ಮಿನಿಮಮ್ ನಮಗೆ 2 ಕಲರ್ಸು ಅಥವಾ 3 ಕಲರ್ಸ್ ಸೆಲೆಕ್ಟ್ ಮಾಡಬೇಕು ಅಂತ ಇರುತ್ತೆ. ಇಲ್ಲ, ಒಂದೇ ಒಂದು ಸಿಂಗಲ್ ಕಲರಲ್ಲಿ ವಾರ್ಡ್ರೋಬ್ನ ನಾವು ತುಂಬ ಒಳ್ಳೆ ಗ್ರ್ಯಾಂಡ್ ಲುಕ್ನ ತರ್ಬೋದು. ನೋಡಿ ಈ ಇಮೇಜಸಲ್ಲಿ ಅಷ್ಟು ನಾವು ಪ್ಲೈನ್ ಲೈಟ್ ಸಿಂಗಲ್ ಕಲರ್ನ ಯೂಸ್ ಮಾಡಿದ್ದಾರೆ. ಸೊ ದಟ್ ನೀವು ನೋಡ್ಬೋದು ಎಷ್ಟು ಒಳ್ಳೆ ಲುಕ್ ಕೊಡುತ್ತೆ ಅಂತ. ಇದು ಯಾವಾಗ ನಮಗೆ ತುಂಬ ಅಡ್ವಾಂಟೇಜಸ್ ಆಗುತ್ತೆ ಅಂದರೆ ರೂಮ್ ಕತ್ಲೆ ಇತ್ತು ಅಥವಾ ರೂಮ್ ವೆಂಟಿಲೇಷನ್ ತುಂಬ ಕಡಿಮೆ ಇತ್ತು, ಏನು ಲೈಟ್ ನಮಗೆ ವಾರ್ಡ್ರೋಬ್ ಮೇಲೆ ಬೀಳುತ್ತಲ್ಲ ಅದು ವಾಪಸ್ ರಿಫ್ಲೆಕ್ಟ್ ಆಗೋದ್ರಿಂದ ರೂಮ್ ಬ್ರೈಟ್ನೆಸ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ನೋಡೋದಾದರೆ ಹ್ಯಾಂಡಲ್ಲೆಸ್ ಅಥವಾ ಲಾಂಗ್ ಹ್ಯಾಂಡಲ್ಸ್.
ಇಲ್ಲಿ ನೀವು ನೋಡ್ಬೋದು ಈ ಇಮೇಜಸಲ್ಲಿ ನಾವು ವಾರ್ಡ್ರೋಬ್ ಏನು ಡೋರ್ ಕ್ರಿಯೇಟ್ ಮಾಡ್ತಾರಲ್ಲ ಅಲ್ಲೇ ನಾವು ಒಂದು ಗ್ರೂ ಕೊಟ್ಟು ಹ್ಯಾಂಡಲ್ಲೆಸ್ ಅಂದರೆ ಡೈರೆಕ್ಟಾಗಿ ಗ್ರೂ ಆಪ್ರೇಟ್ ಮಾಡಿ ಡೋರ್ನ ಓಪನ್ ಮಾಡೋಂಥದ್ದು, ಅಥವಾ ಕಂಪ್ಲೀಟಾಗಿ ಒಂದು ದೊಡ್ಡ ದೊಡ್ಡ ಹ್ಯಾಂಡಲ್ಸ್ ಕೊಡೋಂಥದ್ದು. ರಾದರ್ ಚಿಕ್ಕ ಚಿಕ್ಕ ಹ್ಯಾಂಡಲ್ ಕೊಡೋಕ್ಕನ್ನ ಈ ಥರ ಲಾಂಗ್ ಹ್ಯಾಂಡಲ್ಸ್ ಕೊಟ್ಟಾಗ ನಮಗೆ ಕಂಪ್ಲೀಟ್ ವಾರ್ಡ್ರೋಬ್ ಲುಕ್ಕೇನೆ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಬಟ್ ಇಲ್ಲಿ ಲಾಂಗ್ ಹ್ಯಾಂಡಲ್ಸ್ ಕೊಡಬೇಕಾದ್ರೆ ಆದಷ್ಟು ಪ್ಲೇನ್ ಸರ್ಫೇಸ್ ಇರಬೇಕು ಡೋರ್ ಫಿನಿಶಿಂಗ್. ಇಲ್ಲಿ ನಾವು ಕಂಪ್ಲೀಟ್ ಟೆಕ್ಸ್ಚರ್ ಫಿನಿಶಿಂಗ್ ಎಲ್ಲ ಕೊಟ್ಟು ಲಾಂಗ್ ಹ್ಯಾಂಡಲ್ಸ್ ಕೊಟ್ಟಾಗ ಅದೊಂದು ಸ್ವಲ್ಪ ಆರ್ಡಿನರಿ ಲುಕ್ ತರುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ಓಪನ್ ವಾರ್ಡ್ರೋಬ್ಸ್. ಅಂದರೆ ಇವಾಗ ವಾರ್ಡ್ರೋಬ್ಗೆ ಕಂಪ್ಲೀಟಾಗಿ ಒಂದು ಡ್ರೆಸ್ಸಿಂಗ್ ಏರಿಯಾ ಥರ ಇದೆ ಅಂದಾಗ ರಾದರ್ ದೆನ್ ವಾರ್ಡ್ರೋಬ್ಗಳಿಗೆಲ್ಲ ನಾವು ಡೋರ್ ಕೊಡೋ ಬದಲು ನಮಗೇನು ಎಂಟ್ರೆನ್ಸ್ ಇದೆಯಲ್ಲ, ಇವಾಗ ಇದೊಂದು ನಮಗೆ ಡ್ರೆಸ್ಸಿಂಗ್ ರೂಮ್ಗೆ ಎಂಟ್ರೆನ್ಸ್ ಅಂದರೆ ಇಲ್ಲಿ ಮಾತ್ರ ನಾವು ಒಂದು ಡೋರ್ ಕೊಟ್ಟು ಕಂಪ್ಲೀಟಾಗಿ ಒಂದು ಓಪನ್ ವಾರ್ಡ್ರೋಬ್ ಕೊಟ್ಟಾಗ ಇದು ತುಂಬ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಪ್ಲಸ್ ಒಂದು ಸೀಟಿಂಗ್ ಕೊಟ್ಟು ಅವ್ರ ಡ್ರೆಸ್ಸಿಂಗ್ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಳ್ಳೋದು, ಈ ಕಂಪ್ಲೀಟ್ ಅರೇಂಜ್ಮೆಂಟ್ಸ್ ಏನಿದೆಯಲ್ಲ ಇದೊಂದು ಒಳ್ಳೆ ಸ್ಟೈಲಿಶ್ ಪ್ಲಸ್ ಒಂದು ಅಲ್ಟ್ರಾ ಲಕ್ಸುರಿಯಸ್ ಕಂಫರ್ಟ್ನ ಕೊಡೋವಂಥ ಆಪ್ಷನ್ ಇದೆ. ನೆಕ್ಸ್ಟ್ ಬಂದು ಇನ್ಬಿಲ್ಡ್ ಯೂನಿಟ್. ಅಂದರೆ ಏನು ನಮಗೆ ವಾರ್ಡ್ರೋಬ್ ಕಂಟಿನ್ಯೂಟಿ ಇದೆಯಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ಫುಲ್ ಲೆಂತ್ ನಮಗೆ ವಾರ್ಡ್ರೋಬ್ ಮಾಡೋ ಬದಲು ಆ ಕಂಟಿನ್ಯೂಟಿನ ಬ್ರೇಕ್ ಮಾಡಿ ಇನ್ ಬಿಟ್ವೀನ್ ಒಂದು ಡ್ರೆಸ್ಸಿಂಗ್ ಟೇಬಲ್ಲು ಅಥವಾ ಈ ಥರ ಒಂದು ಸೀಟಿಂಗು ಕೊಡೋದ್ರಿಂದ ಆ ಅನ್ಇವನ್ ಕಂಟಿನ್ಯೂಟಿ ಇರೋದಿಲ್ಲ, ಅಥವಾ ಕಂಪ್ಲೀಟ್ ನಮ್ಮ ವಾರ್ಡ್ರೋಬ್ ಇಲ್ಲದೆ ಇನ್ ಬಿಟ್ವೀನ್ ನಮಗೆ ಕಂಟಿನ್ಯೂಟಿ ಬ್ರೇಕ್ ಆಗಿರೋದು ಒಂದು ಒಳ್ಳೆ ಸ್ಟೈಲಿಶ್ ಲುಕ್ನ ಕೊಡುತ್ತೆ. ಎಷ್ಟು ಬಜೆಟ್ ಎಕ್ಸ್ಟ್ರಾ ಆಗ್ಬೋದು ಈ ಥರ ಕನ್ವರ್ಟ್ ಮಾಡೋಕ್ಕೆ ಅಂದಾಗ ಸಂವೇರ್ ಅರೌಂಡ್, ಅಂದರೆ ನಮ್ಮದು ಬೇಸ್ ಯೂನಿಟ್ ರೇಟ್ ಎಲ್ಲ ಬಿಟ್ಟು ಸಂವೇರ್ ಅರೌಂಡ್ ₹150 ₹650 ಪರ್ ಸ್ಕ್ವೇರ್ ಫೀಟ್ ನಾವು ಕಾಸ್ಟ್ನ ಬೇರ್ ಮಾಡೋದಾದರೆ, ಫಾರ್ ಎಕ್ಸಾಂಪಲ್ ನಾವು PUP ಎಲ್ಲ ಹೋಗ್ತೀವಿ ಅಂದರೆ ಈ ಬಜೆಟ್ ಆಗುತ್ತೆ. ಆರ್ ಇನ್ ಬಿಟ್ವೀನ್ ನಾವು ಬೇರೆ ಡಿಫ್ರೆಂಟ್ ಹ್ಯಾಂಡಲ್ಸ್ ಯೂಸ್ ಮಾಡ್ತೀವಿ ಅಂದರೆ ಡಿಫ್ರೆಂಟ್ ಹೈಟ್ ಹ್ಯಾಂಡಲ್ಸ್ ಯೂಸ್ ಮಾಡ್ತೀವಿ, ಆರ್ ನಾವು ಹಾರಿಜಾಂಟಲ್ ಕಂಟಿನ್ಯೂಟಿನ ಬ್ರೇಕ್ ಮಾಡಿ ಎಕ್ಸ್ಟರ್ನಲ್ ಡಾಯರ್ಸ್ ಕೊಟ್ಟು ಡೋರ್ನ ಅನ್ಇವನಾಗಿ ಮ್ಯಾಚ್ ಮಾಡ್ತೀವಿ. ಸೊ ನಾವೇನು ಬೇಸ್ ಯೂನಿಟ್ ಇದೆಯಲ್ಲ ಅದಕ್ಕಿಂತ $150 to $600 ಒಂದು ಒಳ್ಳೆ ಸ್ಟೈಲಿಶ್ ಆಗಿರುವಂಥ ವಾರ್ಡ್ರೋಬ್ನ ಕ್ರಿಯೇಟ್ ಮಾಡ್ಬೋದು. ಹೋಪ್ ಈ ವಿಡಿಯೋಲಿ ನಿಮಗೆ ಫಿನಿಶಿಂಗ್ ಬಗ್ಗೆ ಕೆಲವೊಂದು ಮಾಹಿತಿಗಳು ಸಿಕ್ತು ಅಂದ್ಕೊಳ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಜಾಯ್ ಯುವರ್ ಕನ್ಸ್ಟ್ರಕ್ಷನ್ ಜರ್ನಿ.